ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ ನೋಡಿ, ಈ ಮಹಾಮಾರಿ ರೋಗ ನಮ್ಮ ಗೋಕಾಕ್ ತಾಲೂಕಿಗೆ ಪ್ರವೇಶ ಮಾಡಿದೆ ಅಂದರೆ ನಮಗೆಲ್ಲರಿಗೂ ಒಂದು ದಿಗ್ಭ್ರಾಂತವಾಗಿದೆ, ಚಿಂತೆಗೀಡು ಮಾಡಿದೆ. ವೀಕ್ಷಕರೇ, ಯಾರು ಎಲ್ಲಿಂದ ತಂದರೂ ಎಷ್ಟೊಂದು ಸುರಕ್ಷಿತವಾಗಿ ಕರ್ನಾಟಕ ರಾಜ್ಯದಲ್ಲಿ 180 ತಾಲೂಕುಗಳಲ್ಲಿ ಗೋಕಾಕ್ ತಾಲೂಕಿನ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಅವಿರತ ಶ್ರಮ ವಹಿಸಿ ಇದನ್ನು ಕೊರೋನಾ ಮುಕ್ತ ತಾಲೂಕಂತ ಘೋಷಣೆ ಮಾಡುವಷ್ಟರಲ್ಲಿಯೇ ಎಲ್ಲೋ ಗಂಡಾಂತರ ಇಲ್ಲಿ ಪ್ರವೇಶ ಮಾಡಿ 5 ಪಾಸಿಟಿವ್ ಕೇಸ್ ಆಗ್ತಾವಂದ್ರೆ ನಿಜಕ್ಕೂ ಒಂದು ಚಿಂತೆಗೀಡುವ ಮಾಡುವಂಥ ಪರಿಸ್ಥಿತಿ. ವೀಕ್ಷಕರೇ, ಯಾಕಂದರೆ ನೋಡಿ, ನಾವು ಎಷ್ಟೊಂದು ಜಾಗರೂಕತೆಯಿಂದ ಇರಬೇಕು. ಯಾವ ರೀತಿ ನಾವು ಈ ಮಹಾಮಾರಿಯಿಂದ ತಪ್ಪಿಸ್ಕೋಬೇಕು, ಈ ಮಹಾಮಾರಿ ರೋಗದಿಂದ ಅಂಟು ರೋಗ ಬರಬಾರ್ದು ಹಾಗೆ ನಾವು ನೋಡಿಕೊಳ್ಳಬೇಕು. ಮುಂಜಾಗ್ರತೆ ಕ್ರಮ ವಹಿಸಿಕೊಂಡರೂ ಸಹಿತ ಈ ಮಹಾಮಾರಿಯ ಎಚ್ಚರಿಕೆಯ ಗಂಟೆ ನಮ್ಮ ಗೋಕಾಕ್ ತಾಲೂಕಿಗೆ ಪ್ರವೇಶ ಮಾಡಿದರೆ ಅಂದರೆ ಇದೊಂದು ನಮಗೆ ಬಹುಮುಖವಾದ ಎಚ್ಚರಿಕೆ ಗಂಟೆ. ವೀಕ್ಷಕರೇ, ಇನ್ನಾದರೂ ಎಚ್ಚರಗೊಳ್ಳಬೇಕು. ಯಾಕಂದರೆ ಈಗ ಬೆಳಿಗ್ಗೆಯಿಂದ 1 ಗಂಟೆವರೆಗೆ ಲಾಕ್ಡೌನ್ ಮಾಡುವ ಸಿಸ್ಟಮ್ ಮಾಡಿದ್ದಾರೆ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದಾಗೆ ನಾವು ಎಲ್ಲರೂ ಜಾಗೃತಿ ವಹಿಸಬೇಕು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು. ಎಲ್ಲೋ ಹೊರಗಿನ ಅಪರಿಚಿತ ವ್ಯಕ್ತಿ ಬಂದ ತಕ್ಷಣ ಅವನ ಬಗ್ಗೆ ಬಹಳ ಕೂಲಂಕುಷವಾಗಿ ಅವನನ್ನು ಮನೆಗೆ ಪ್ರವೇಶ ಮಾಡ್ಕೋಬೇಕು. ಯಾರು ನೆಂಟರಷ್ಟರನ್ನ ಸಹಿತ ಬರಲಿಕ್ಕೆ ಹೇಳಬೇಡಿ. ಇದೊಂದು ದೊಡ್ಡ ಗಂಡಾಂತರ. ಬಾಂಧವ್ಯ, ಪ್ರೀತಿ, ದೂರವಾಣಿ ಮುಖಾಂತರ ಮಾತಾಡ್ತಾ ಇರಿ. ಅವರು ಬಂದರೆ ಇದು ಮತ್ತೆ ಇಲ್ಲಿ ಉಲ್ಬಣಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವೀಕ್ಷಕರೇ, ಯಾಕಂದರೆ ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲ ಕರುಣಾಜನಕ ಚಿಂತಾಜನಕ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ವೀಕ್ಷಕರೇ, ನರಳಾಡುತ್ತಿರುವ ಜನ, ಸಾಯುತ್ತಿರುವ ಹೆಣಗಳು, ಹುಗಿಯಲಿಕ್ಕೆ ಅವರಿಗೆ ಸ್ಥಳಾವಕಾಶದ ಪ್ರಾಬ್ಲಮ್ಮು, ಎಲ್ಲಿ ಹುಗಿಲಿಕ್ಕೆ ಹೋದರೂ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಅಲ್ಲಿ ಪ್ರತಿರೋಧ, ಇಲ್ಲಿ ಜನ ವಿರೋಧಿ. ಯಾವ ಕಾಲ ಬಂತಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ನಾವು ಗೋಕಾಕ್ ತಾಲೂಕಿನ ಜನತೆ ಮಾಡ್ಕೋಬೇಕು. ವೀಕ್ಷಕರೇ, ಯಾಕಂದರೆ ಇಲ್ಲಿಯ ತಹಸೀಲ್ದಾರು ನಿನ್ನೆ ಒಂದು ಪ್ರಕಟಣೆ ಮುಖಾಂತರ ಹೇಳಿದ್ದಾರೆ, ಯಾವ ರೀತಿ ನಾವು ಕ್ರಮ ತೆಗೆದುಕೊಂಡ್ರೆ, ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮ ಅನುಸರಿಸಿದರೆ ಆ ಕ್ರಮಗಳನ್ನು ಅಳವಡಿಕೆ ಮಾಡ್ಕೊಂಡ್ರೆ ಇದರಿಂದ ನಾವು ದೂರ ಆಗಬಹುದು. ವೀಕ್ಷಕರೇ, ಇಲ್ಲಿದ್ದರೆ ಇಲ್ಲ ಸಲ್ಲದ ಕೆಲವು ನೆವಗಳನ್ನು ಒಡ್ಡಿ ಎಲ್ಲೆಲ್ಲೋ ತಿರುಗಾಡಿ ಮತ್ತೆ ಗೋಕಾಕ್ ತಾಲೂಕನ್ನು ಒಂದು ಭಯದ ವಾತಾವರಣ ನಿರ್ಮಾಣ ಆಗುವ ಹಾಗೆ ಎಲ್ಲೆಲ್ಲೋ ಜನ ಇಲ್ಲಿ ಬಂದು ನೋಡಲಾರದ ಪರಿಸ್ಥಿತಿ ಅಂತ ನಿರ್ಮಾಣ ಮಾಡಬಾರ್ದು. ಇದು ಗೋಕಾಕದ ಸಾಮಾಜಿಕ ಪ್ರಜ್ಞೆ ಇದ್ದಂತಹ ಜನ, ಬುದ್ಧಿಜೀವಿಗಳ ಜನ, ಯಾವುದೇ ಎಲ್ಲ ಸೌಹಾರ್ದತೆ ಮೆರೆದ ಜನ, ಕರದಂಟಿನ ನಾಡಿನ ಜನ, ಪ್ರೀತಿ ವಿಶ್ವಾಸಕ್ಕೆ ಕವಿ ಕಾದಂಬರಿಗಳ ನಾಡು ಇದು. ವೀಕ್ಷಕರೇ, ಇದನ್ನು ದಯವಿಟ್ಟು ಅಳವಡೆ ಮಾಡ್ಕೊಳ್ಳಿ. ಎಲ್ಲರೂ ಇದನ್ನು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅಕ್ಕಪಕ್ಕದವರಿಗೆ ಹೇಳಿ ಎಲ್ಲರೂ ಇದಕ್ಕೆ ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಇದು ನಿಲ್ಲುತ್ತೆ. ಈಗ ಪಾಸಿಟಿವ್ ಬಂದಿದೆ ಅಂದ್ರೇ ನಮಗೆ ಇದೊಂದು ಎಚ್ಚರಿಕೆ ಗಂಟೆ. ಈ ಎಚ್ಚರಿಕೆ ಗಂಟೆ ಯಾವ ರೀತಿ ಎದುರಿಸ್ತೀರಾ ಅದನ್ನು ಕಾದು ನೋಡಬೇಕು. ಕ್ಷಣದ ಮಾಹಿತಿ ನಾವು ಕೊಡ್ತಾ ಇರ್ತೀವಿ. ಈಗ 2ನೇ ಸುದ್ದಿ ನೋಡಿ, ಫೇಕ್ ಅಕೌಂಟ್ ಮಾಡಿಕೊಂಡು ಯಾರ್ಯಾರೋ ತಪ್ಪ ಕಮೆಂಟ್ ಹಾಕ್ತಾರೆ, ಏನೇನೋ ಅವಾಚ್ಯ ಶಬ್ದ, ವಲ್ಗರ್ ಲ್ಯಾಂಗ್ವೇಜ್ನಿಂದ. ಅವ್ರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಯಾರೋ ನಾನು ಹಾಕಿದರೆ ನಂದೇನು ಗೊತ್ತಾಗೋದಲ್ಲ ಅಂತ, ನಾನೇನೋ ತಪ್ಪಿಸ್ಕೋತೀನಿ ಅಂತ. ಅದಕ್ಕಾಗಿಯೇ ಕರ್ನಾಟಕ ರಾಜ್ಯದ ಒಂದು ಕ್ರೈಮ್ ಬ್ರ್ಯಾಂಚ್, ಸೈಬರ್ ಕ್ರೈಮ್ ಇದಕ್ಕೋಸ್ಕರ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡಿದೆ. ಅದು ಯಾವ ರೀತಿ ಅಳವಡಿಸಿಕೊಂಡಿದೆ, ಎಲ್ಲಿ ಸಿಕ್ಕೊಂಬಿದ್ರೆ 7 ವರ್ಷ ಜೈಲು, 2 ಲಕ್ಷ ದಂಡ. ಇಂಥ ಒಂದು ಅವಾಚ್ಯ ಶಬ್ದಗಳಿಂದ ಯಾರನ್ನ ನಿಂದನೆ ಮಾಡೋದು, ಯಾರನ್ನ ತುಚ್ಛವಾಗಿ ಮಾತಾಡೋದು, ಯಾರನ್ನ ಮೋಸಗೊಳಿಸುವಂಥ ಮಾತುಗಳನ್ನು ಆಡೋದು ಅದು ತಪ್ಪಬೇಕು. ಈಗಲೇ ಜಾಗೃತರಾಗಿ ಈಗಲೇ ಅದನ್ನೆಲ್ಲ ಹಿಂದಕ್ಕೆ ಪಡ್ಕೊಳ್ಳಿ. ಇಲ್ದಿದ್ರೆ ನಿಮಗೆ ಗಂಡಾಂತರ ಕಾಯೋದು. ಕೊರೋನಾಗೋಸ್ಕರ ಅದನ್ನು ಸ್ಥಗಿತಿಡಲಾಗಿದೆ. ಆದರೆ ನೀವು ಏನೇನೋ ಫೇಕ್ ಅಕೌಂಟ್ ಮಾಡಿ ಏನೇನೋ ಕಮೆಂಟ್ ಹಾಕ್ತಾ ಇದ್ದೀರಾ, ಅವೆಲ್ಲ ಈಗ ಸಂಗ್ರಹ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಯಾವ ಲೊಕೇಶನ್ದಿಂದ ಬರ್ತಾ ಇದೆ, ಯಾವ ಸಿಗ್ನಲ್ದಿಂದ ಬರ್ತಾ ಇದೆ, ಯಾವ ಫೇಕ್ ಅಕೌಂಟ್ದಿಂದ ಬರ್ತಾ ಇದೆ, ಯಾವ ದೂರವಾಣಿ ಸಂಖ್ಯೆಯಿಂದ ಬರ್ತಾ ಇದೆ ಅನ್ನೋದನ್ನು ಸಹಿತ ಸಂಗ್ರಹ ಮಾಡುವ ಅತ್ಯಾಧುನಿಕ ತಂತ್ರಜ್ಞಾನ ಪೊಲೀಸ್ ಕ್ರೈಮ್ ಸೈಬರ್ ಬೆಂಗಳೂರಲ್ಲಿ ಈಗಾಗಲೇ ಅಳವಡಿಸಿದ್ದಾರೆ. ಈಗಾಗಲೇ ಎಲ್ಲ ಸಂಗ್ರಹ ಆಗ್ತಾ ಇದೆ. ನಿಮಗೆ ಎಚ್ಚರಿಕೆ ಆಗಬೇಕು. ಇದರಿಂದ ಎಷ್ಟೋ ಜನರನ್ನ, ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯ ಮಾತನಾಡುವುದನ್ನು ಯಾವ ರೀತಿ ಒಂದು ಪೊಲೀಸ್ ಅಧಿಕಾರಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ದೃಶ್ಯದಲ್ಲಿ ಮಾತ್ರ ನೀವು ನೋಡಬಹುದು. ಇದರಿಂದಾದರೂ ಎಚ್ಚರಗೊಳ್ಳಿ. ಆ ಕಮೆಂಟ್ ಮಾಡೋದನ್ನು ತಪ್ಪಿಸಿ ಅದರಿಂದ ಪಾರಾಗಿ, ಇಲ್ಲದಿದ್ದರೆ ನಿಮಗೆ ಶಿಕ್ಷೆ, ಕಠಿಣ ಕ್ರಮ ಖಂಡಿತ. ವೀಕ್ಷಕರೇ, ಅದನ್ನು ನೋಡಿ. ಮತ್ತೊಂದು ನೋಡಿ, ಕರ್ನಾಟಕ ರಾಜ್ಯದ ಶಿಕ್ಷಣ ನಗರಿ ಎಂದೇ ಹೆಸರು ಪಡೆದಂಥ ಧಾರವಾಡದಲ್ಲಿ ಮಾನ್ಯ
ಸಾಂಸ್ಥಿಕ ಮಂತ್ರಿಗಳು, ಸಂಸದೀಯ ವ್ಯವಹಾರಗಳ ಮಂತ್ರಿಗಳು, ಮೋದಿಯವರ ಜೊತೆ ಆಪ್ತರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಒಂದು ಅಧಿಕಾರಿಗಳ ಸಭೆ ಕರೆದಾಗ ಅಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಮಹಿಳಾ, ಆಮೇಲೆ ಪಿ ವಿ ಪಿ ಕಿಟ್ ಖರೀದಿ ಮಾಡುವಂಥ ಅಧಿಕಾರಿ, ಅದರ ನೋಡಲ್ ಆಫೀಸರು ಸಹಿತ ಆ ಸಭೆಗೆ ಬಂದಿದ್ದರು. ಅವರು ಮಾಸ್ಕ್ ಹಾಕಿರಲಿಲ್ಲ. ಮಾಸ್ಕ್ ಹಾಕೋಲಿಲ್ಲ ಅಂದರೆ ಇಲ್ಲಿ ಸಭೆಗೆ ಬರೋದು ಅವಶ್ಯಕತೆ ಇಲ್ಲ, ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದು ಸಹಿತ ಏನು ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ, ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಇಂಥ ಒಬ್ಬ ಮಂತ್ರಿ ಸಮಯ ಪ್ರಜ್ಞೆಯಿಂದ ಅದನ್ನು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ನಿಜಕ್ಕೂ ನಾವು ಯಾವ ರೀತಿ ಮಾಸ್ಕ್ಗಳನ್ನ ಹಾಕೋಬೇಕು, ಯಾವ ರೀತಿ ಸಾಮಾಜಿಕ ಅಂತರ ಕಾಪಾಡಬೇಕು, ಯಾವ ರೀತಿ ಗಂಡಾಂತರವನ್ನು ದೂರ ಮಾಡಬೇಕು ಅನ್ನೋದು ಪ್ರಹ್ಲಾದ್ ಜೋಶಿ ಮಾಡಿದ್ದು ಕಾರ್ಯ ಶ್ಲಾಘನೀಯ. ಪ್ರಹ್ಲಾದ್ ಜೋಶಿ ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಧಾರವಾಡ ನಗರದಲ್ಲಿ ನಿನ್ನೆ ಮಾಡಿದ್ದು, ಹುಬ್ಬಳ್ಳಿ ಧಾರವಾಡ ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಏನು ಮಾತಾಡಿದ್ದಾರೆ ನೀವೇ ನೋಡಬಹುದು ವೀಕ್ಷಕರೇ. ಮತ್ತೆ ಕ್ಷಣದ ಮಾಹಿತಿಯೊಂದಿಗೆ ಅತ್ಯಮೂಲ್ಯ ಸುದ್ದಿಯೊಂದಿಗೆ ಈ ಚಾನಲ್ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತೆ. ಸತ್ಯದ ಕಡೆಗೆ ನಮ್ಮ ನಡೆ ಯಾವಾಗಲೂ ವೀಕ್ಷಕರೇ ವಿಶ್ವಾಸದಿಂದ ನೋಡ್ತಾ ಇದ್ದೀರಾ. ಆ ವಿಶ್ವಾಸಕ್ಕೆ ನಾವು ಚ್ಯುತಿ ಬರದಾಗೆ ನೋಡ್ತಾ ಇದ್ದೀವಿ ವೀಕ್ಷಕರೇ. ನೋಡುತ್ತೇವೆ, ತೋರಿಸುತ್ತೇವೆ ವೀಕ್ಷಕರೇ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ. ನಮಸ್ಕಾರ. ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ. ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೇಗಾಲದ ದೈವಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಅಡಚಣೆ, ಮದುವೆ ವಿಚಾರದಲ್ಲಿ ವಿಘ್ನ, ವ್ಯಾಪಾರ ನಷ್ಟ, ಸಂತಾನ ಫಲ ಇಲ್ಲದಿದ್ದರೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲಬಾಧೆ, ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ, ಯಾರಿಗೂ ಹೇಳ್ಕೊಳಕ್ಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ, ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು. ಇಲ್ಲಿವರೆಗೆ ಗೋಕಾಕ್ ತಾಲೂಕಿನಲ್ಲಿ ಒಟ್ಟಾರೆಯಾಗಿ 10 ಕೇಸಸ್ಗಳು, ಪಾಸಿಟಿವ್ ಕೇಸ್ಗಳು ಸಿಕ್ಕಂಗಾಯಿತು. ಇವತ್ತಿನ ದಿನ 5 ಕೇಸಸ್ ಸಿಕ್ಕವು. ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಕಮ್ಯುನಿಟಿ ವೈಸ್ ನಾವೆಲ್ಲ ಕಡೆಯೂ ಸ್ವ್ಯಾಬ್ ಕಲೆಕ್ಷನ್ ಮಾಡೋಕತ್ತಿದ್ರಿಂದ ಬೇರೆ ಬೇರೆ ಕಡೆ ಕೇಸಸ್ ಸಿಕ್ಕಾಕತ್ತೆ. ಸೊ ಇದರಿಂದ ನಮಗೆ ಏನು ಒಂದು ಸಿಗ್ನಲ್ ಸಿಕ್ಕೈತಿ ಅಂತಂದ್ರೆ ಆಲ್ರೆಡಿ ಇದು ಕಮ್ಯುನಿಟಿ ಲೆವೆಲ್ದೊಳಗೆ ಸ್ಪ್ರೆಡ್ ಆಗಾಕತ್ತೈತಿ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸಿಗ್ನಲ್ ಸಿಕ್ಕಂಗಾಗೈತಿ. ಅದ್ರ ಸಲುವಾಗಿ ಇದರಿಂದ ಸಾರ್ವಜನಿಕರಲ್ಲಿ ಸಹಿತ ಒಂದಿಷ್ಟು ಆತಂಕ ಜಾಸ್ತಿಯಾಗಿ ಭಾಳಷ್ಟು ಜನ ಸಾರ್ವಜನಿಕರು ಮತ್ತು ಗೋಕಾಕ್ ನಗರಸಭೆಯ ಸದಸ್ಯರು, ಮಲ್ಲಾಪುರ PG ಮತ್ತು ಕೊನ್ನೂರಿನ ಸಾರ್ವಜನಿಕರು, ಆಮೇಲೆ ಅಲ್ಲಿ ಸದಸ್ಯರು ಅವರೆಲ್ಲರೂ ಫೋನ್ ಮಾಡಿ ಒತ್ತಾಯ ಮಾಡಿ ಕಂಟಿನ್ಯೂಸ್ ಲಾಕ್ಡೌನ್ ಮಾಡಿರಿ ಅನ್ನುವಂಥ ಬೇಡಿಕೆಯನ್ನು ನಮ್ಮ ಮುಂದೆ ಇಡಾಕತ್ತಾರು. ಆ ಉದ್ದೇಶದಿಂದ ಮತ್ತು ಇದು ಬಹಳಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 3 ದಿವಸದ ಮಟ್ಟಿಗೆ, ಅಂದರೆ ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಮಧ್ಯಾಹ್ನ 1 ಗಂಟೆ ತನಕ ಎಲ್ಲ ವ್ಯವಹಾರಗಳನ್ನು ಓಪನ್ ಇಟ್ಟು 1 ಗಂಟೆ ನಂತರ ಕಂಡೀಷನಲ್ ಲಾಕ್ಡೌನ್ ಮಾಡಬೇಕು ಅಂಥೇಳಿ ಮಾಡೀವಿ. ಈ ಜಾಲತಾಣಗಳಲ್ಲಿ ಪೇ ಅಕೌಂಟ್ನ ಓಪನ್ ಮಾಡಿಕೊಂಡು ಬ್ಯಾಡ್ ಕಮೆಂಟ್ ಹಾಕ್ತಿರೋರ್ಗೆ ಈ ವಿಡಿಯೋ. ಒಂದ್ಸರಿ ಒಂದು ಹೆಣ್ಣನ್ನ ಆ ರೀತಿ ಆ ಹಿಂಸೆ ಮಾಡಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಕತ್ಲೆ ರೂಮಲ್ಲಿ ಕೂತ್ಕೊಂಡು ಒಂದೇ ಕ್ಷಣ ಯೋಚನೆ ಮಾಡಿ. ಅದೇ ಅಶ್ಲೀಲ ಚಿತ್ರಣ, ಅದೇ ಬ್ಯಾಡ್ ಕಮೆಂಟ್ನ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾವನಾದ್ರೂ ಹಾಕಿದ್ರೆ ಹೆಂಗಾಗುತ್ತೆ? ಒಂದ್ಸಲ ಯೋಚನೆ ಮಾಡಿ. ಯಾಕಂದ್ರೆ ನೀವು ಒಂದು ಹೆಣ್ಣಿನಿಂದಾನೇ ಈ ಭೂಮಿಗೆ ಜನ್ಮ ತಾಳಿದ್ದು. ನಾನು ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಪೊಲೀಸು ಅಂತ ನೀವು ಕೇಸ್ಗಳಂತ ನೀವು ಅಲ್ಲದ್ರೆ ನಿಮ್ಮ ಜನ್ಮ ಜಾಲಾಡ್ಬೇಕಾಗುತ್ತೆ. ಪೊಲೀಸವರು ಸುಮ್ಮನೆ ಕೂತಿದ್ದಾರೆ, ಟ್ರೋಲರ್ ಏನು ಮಾಡೋಕ್ಕಾಗ್ತಿಲ್ಲ ಅಂತ ತಲೆ ಇದ್ರೆ ತೆಗೆದಾಕ್ಬಿಡಿ. ಕೋವಿಡ್ಗೋಸ್ಕರ ಎಲ್ಲರದ್ದು ಗಮನ ಆ ಕಡೆ ಇದೆ. ಕೋವಿಡ್ ಮುಗಿತಿದ್ದಂಗೆ ನಿಮ್ಮ ಮೇಲೆ ಚಾರ್ಜ್ ಆಗುತ್ತೆ. ಇದು ಕಮಿಷನರ್ವರೆಗೂ ಹೋಗಿದೆ. ಆ ದಾಖಲೆಗಳಾಗಿರೋ ಕೇಸ್ಗಳ ಫೈಲೇ ಇದೆ ಅಲ್ಲಿ. ಆಗುತ್ತೆ, ಎಲ್ರಿಗೂ ಒಂದು ಟೈಮ್ ವಾಪಸ್ ಬಂದೇ ಬರುತ್ತೆ. ಯೋಚನೆ ಮಾಡಿ. ಈಗಲೇ ಏನಾದರೂ ತಲೆ ಇದ್ರೆ ತೆಗೆದಾಕ್ಬಿಡಿ. ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಬದುಕಿ. ಒಳ್ಳೆ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟು ಬಂದಿರ್ತೀರಾ, ಅವ್ರಿಗೆ ಹೆಸರು ತಗೊಂಡ್ಬನ್ನಿ. ಸಮಾಜ ಕಡೆಯಿಂದ ಚೀ ತೂ ಅಂತ ಉಗಿಸ್ಬೇಡಿ ಅವ್ರಿಗೆ. ಯೋಚನೆ ಮಾಡಿ. ಅದರಲ್ಲಿ ಹೆಣ್ಮಕ್ಳಿಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸೂಕ್ಷ್ಮತೆಯಿಂದ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಈ ಮಣ್ಣಿನ ಹೆಣ್ಮಕ್ಳು ಅಂದ್ರೆ ಕೈ ಎತ್ತಿ ಮುಗಿಬೇಕು, ಕೈ ಹಾಕಿ ಏನಾರ ಮಾಡ್ಬಿಡೋಣ ಅನ್ನೋ ತರ ಇರಬಾರ್ದು. ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಹಾಗೆ ಟ್ರೋಲರ್ಗಳು ನೀವು ಅನ್ಕೊಂಡಿದ್ದೀರಾ,
ನನ್ನ ಫೇಕ್ ಅಕೌಂಟ್ ಇದೆ, ನಾನು ಯಾವನು ಏನು ಕಿತ್ಕೊಳ್ಳೋಕ್ಕಾಗಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ. ಅವನೆಷ್ಟೇ ದೊಡ್ಡ ಅಪರಾಧಿ ಇದ್ರೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಬಿಟ್ಟಿರ್ತಾನೆ. ಆ ಕ್ಲೂ ಏನಾರ ಸಿಕ್ಕಾಕೋದಿರುತ್ತೆ. ಎನ್ಕ್ವೈರಿ ಸ್ಟಾರ್ಟ್ ಆದ್ಮೇಲೆ ಆ ಕ್ಲೂ ಸಿಕ್ಕಾಕೊಂಡು ಅವನ ಪರಿಸ್ಥಿತಿ ಏನಾಗುತ್ತೆ, ಅವ್ನು ಜನ್ಮನ ಜಾಲಾಡ್ಬಿಡ್ತಾರೆ. ಬೇಡ, 7 ವರ್ಷ ಶಿಕ್ಷೆ, 2 ಲಕ್ಷ ದಂಡ ಬೇಕಾ? ಬೇಡ. ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿ, ಇಲ್ಲಿಂದ ತಗೊಂಡು ಹೋಗೋದು ಅಲ್ಲಿಂದ ತಗೊಂಡು ಬರೋದು ಏನೂ ಇಲ್ಲ. ಚೆನ್ನಾಗಿರ್ತೀವಿ 3 ದಿನ, ಚೆನ್ನಾಗಿ ಖುಷಿಯಾಗಿರಿ, ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿರಿ, ಒಳ್ಳೆ ಜಾಬ್ ಹಿಡೀರಿ, ಒಳ್ಳೆ ಸಾಧನೆ ಮಾಡಿ. ಇದರಿಂದ ಏನ್ ಸಾಧನೆ ಸಿಗುತ್ತೆ ನಿಮ್ಗೆ? ಒಬ್ಬರಿಗೆ ನೋವು ಮಾಡಿದ್ರೆ ಇಲ್ಲಿಯವ್ರು ಕ್ಷಮಿಸ್ತಾರೆ, ಅಲ್ಲಿರೋನ್ ಕ್ಷಮಿಸಲ್ಲ. ಯೋಚನೆ ಮಾಡಿ. ಒಳ್ಳೆ ಮಾತಿಂದ ಹೇಳಿದೀನಿ, ಸಿಗ್ತಾರೆ, ಎಲ್ಲರೂ ಇದ್ದಾರೆ, ಒಬ್ಬರಿಂದ ಒಬ್ರು ಸಿಕ್ಕೇ ಸಿಗ್ತಾರೆ. ಈಗ ಆಲ್ರೆಡಿ 8 ಜನ ಏನ್ ಅನುಭವಿಸ್ಬೇಕು ಅದನ್ನ ಅನುಭವಿಸ್ತಿದಾರೆ ಅಲ್ಲಿ. ಯೋಚನೆ ಮಾಡಿ. ಇದ್ರ ಮೇಲೂ ನಿಮ್ ಕೆಲಸ ನೀವು ಮಾಡ್ತೀನಿ ಅಂದ್ರೆ ನಮ್ ಕೆಲಸ ನಾವು ಮಾಡ್ತೀವಿ. ನಮ್ಮ ಇಲಾಖೆಗೆ ನಮ್ಗೆ ಗೊತ್ತು ಹೇಗ್ ಮಾಡ್ಬೇಕು ಅಂತ. ಎಲ್ಲರಿಂದ ಬಾಯಿ ಬರ್ತಾ ಇದೆ, ಎಲ್ಲರೂ ಬಾಯಿ ಬಿಡ್ತಾ ಇದ್ದಾರೆ. ಯೋಚನೆ ಮಾಡಿ. ಆದಷ್ಟು ನಿಮ್ಗೆ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಬೇಡ, ಇಲ್ಲಿಗೆ ಆಫ್ ಮಾಡ್ಬಿಡಿ. ನಿಮ್ಗೆ ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ದೂರ ಇಡಿ. ಟ್ರೋಲರ್ಸ್ ಅಂತ ತೆಗೆದು ಅದಕ್ಕೆ ಒಳ್ಳೆ ಒಂದು ಯಾವ್ದಾರ ನೇಮ್ ಇಟ್ಟು ಒಳ್ಳೆ ತರ ಇರೋರಿಗೆ ಸಪೋರ್ಟ್ ಮಾಡಿ, ಬೆಳೆಸಿ, ನೀವು ಬೆಳೀರಿ. ಏನೋ ಮನರಂಜನೆಗಾಗಿದೆ ನೋಡಿ, ಯೋಚನೆ ಮಾಡಿ. ಚೀತು ಅನ್ನೋ ಬದುಕು ಈ ಜೀವನಕ್ಕೆ ಬೇಡ. ಕಂಪಲ್ಸರಿಯಾಗಿ ಮಾಸ್ಕ್ ಹಾಕೋಬೇಕು ಎಲ್ಲರೂ. ನಾವು ಇಟ್ ಇಸ್ ಎ ಪ್ರೂವನ್ ಫ್ಯಾಕ್ಟ್, ಇದು ಪ್ರೂವನ್ ಫ್ಯಾಕ್ಟ್. ನಾವು ದಟ್ ದಿ ಸ್ಪ್ರೆಡ್ ಆಫ್ ವೈರಸ್. ಆದ್ದರಿಂದ ಕೇಳಿಸ್ಕೊಂಡು ಕೊಡೋದು ಇದೆಲ್ಲ ಅನೇಕರು. ಇಲ್ಲಿ ಒಬ್ಬರು ಹಾಕೇ ಇಲ್ಲ ಮೇಡಮ್, ಒಂದು ಇರಲಿಲ್ಲ ಅಂದ್ರೆ ನೀವು ಹೋಗ್ಬಿಡಿ ಮೀಟಿಂಗ್ ಬಿಟ್ಟು. ಯು ಶುಡ್ ಹ್ಯಾವ್ ದಟ್ ಮಚ್ ಸೀರಿಯಸ್ನೆಸ್ ವೆನ್ ಯು ಆರ್ ಕಮಿಂಗ್ ಹಿಯರ್. ಯಾರು ಮಾಸ್ಕ್ ಇಲ್ಲ ಅವ್ರು ಹೊರಗಡೆ ಕಳಿಸ್ಬಿಡಿ, ಇಲ್ಲ ಅವ್ರು ಮಾಸ್ಕ್ ಕೊಡಿ. ವಾಟ್ ಇಸ್ ದಿಸ್ ಡಾಕ್ಟರ್? ವೆರಿ ಸೀರಿಯಸ್ ಅಬೌಟ್. ಯಾರು ಮಾಸ್ಕ್ ಇಲ್ಲ ಅವ್ರು ಹೊರಗಡೆ ಕಳಿಸ್ಬಿಡಿ, ಇಲ್ಲ ಅವ್ರು ಮಾಸ್ಕ್ ಕೊಡಿ. ವಾಟ್ ಇಸ್ ದಿಸ್? ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ. ಅಂಡ್ ಮೀಡಿಯಾ ನಾವು ಇಟ್ಟು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಅಂಡ್ everybody is talking about that. Is it not fact that now Mr. Reddy said Doctor, sir, mask is very serious about it. Continue. ಆಮೇಲೆ ಒಬ್ಬರಿಗೆ HIV ಪಾಸಿಟಿವ್ ಕೂಡ ಇತ್ತು ಸರ್. ಅದು ಲೆಸ್ ದ್ಯಾನ್ 60 ಇರೋದು HIV ಪಾಸಿಟಿವ್ ಕೂಡ ಇತ್ತು.